ವರ್ಷಾಂತ್ಯ ಹಾಗೂ ಹೊಸ ವರ್ಷದ ಆಚರಣೆಗೆ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಮಲೆನಾಡು ಶಿವಮೊಗ್ಗದಲ್ಲೂ ಕೂಡ ಕೆಎಫ್ಡಿ ಪಾಸಿಟಿವ್ ಪತ್ತೆ ಹಿನ್ನೆಲೆಯಲ್ಲಿ ಮಲೆನಾಡಿಗೆ ಪ್ರವಾಸಕ್ಕೆ ಬರುವಂತ ಪ್ರವಾಸಿಗರಿಗೆ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ಅಲ್ಲಿ ಕೆಎಫ್ಡಿ ಪತ್ತೆಯಾಗಿದೆ ಅನ್ನೋ ಕಾರಣಕ್ಕಾಗಿ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆಯಿಂದ ಎಚ್ಚರಿಕೆ, ಮುನ್ನೆಚ್ಚರಿಕೆಯ ಕ್ರಮವನ್ನು ಕೈಗೊಂಡು ಪ್ರವಾಸಕ್ಕೆ ಬರಬೇಕು ಎನ್ನುವ ಜಾಗೃತಿಯನ್ನು ಅಲ್ಲಿ ಮೂಡಿಸಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಹೇಳಿ ಕೆಎಫ್ಡಿ ಅಂತ ಹೇಳಿದ್ರೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಆ ಆತಂಕ ಮನೆ ಮಾಡ್ತಾ ಇದೆ. ಅರಣ್ಯ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪಾಲಿಸಬೇಕು ಎನ್ನುವ ಮನವಿಯನ್ನ ಮಾಡ್ತಾ ಇದ್ದಾರೆ. ಟೆಸ್ಟ್ ಕಳಿಸಿದ್ವಿ, 12 ಮಗುಗಳು ಸತ್ತಿದ್ದಾವಂತೆ. ಟೆಸ್ಟಿಗೆ ಕಳಿಸಿದ್ವಿ. ಆ ತೀರ್ಥಹಳ್ಳಿ ಭಾಗದಲ್ಲಿ, ಸಾಗರದ ಭಾಗದಾಗಿದೆ, ಹೊಸನಗರದಾಗಿದೆ ಆ ಟೆಸ್ಟ್ ಮಾಡೋಗಳು. ಬಟ್ ನಾವೇನಾದ್ರು ಮಂಗ ಸತ್ತಿದಾಗ 52 ಮೀಟ್ರ್ ಅದು ಏನಾಗುತ್ತೆ, ಆ ಮಂಗಗಳಲ್ಲಿ ಉಣ್ಣೆಗಳಿರ್ತವೆ. ಆ ತೀರ್ಕೊಂಡ ತಕ್ಷಣ, ಮಂಗ ತೀರ್ಕೊಂಡ ತಕ್ಷಣ ಒಂದಕ್ಕೆ ಒಂದು ಅರ್ಥ ಮಾಡ್ಕೊಬೇಕು, ಉಣ್ಣೆಗಳು ಕಾಡಲ್ಲಿರುತ್ತೆ. ಜಾನುವಾರು ಕಚ್ಚಿದಕ್ಕೆ ಜಾನುವಾರು ಸಾವಾಗಲ್ಲ, ಮಂಗ ಅಷ್ಟೇ. ಕ್ಯಾಶನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರೆಕ್ಟ್ ಕೆವಿಡಿ ಕರೆಕ್ಟ್. ಸೊ ಇದೇನಾಗುತ್ತೆ, ಉಣ್ಣೆಗಳು ತೀರ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಯಾವ್ದಾರು ಒಂದು ಜಾನುವಾರು ಹುಡ್ತದೆ. ಸಣ್ಣ ಅನಿಮಲ್ ದೊಡ್ಡ ಯಾವ್ದು ಅಲ್ಲಿ ಮಂಗನೂ ಸಿಗ್ಬೋದು, ಇಲ್ಲ ಇದೂ ಸಿಗ್ಬೋದು, ಯಾವುದೋ ಜಾನುವಾರು ಸಿಗ್ಬೋದು. ಸಣ್ಣ ಈ ಇಲಿನೂ ಇರ್ಬೋದು, ಪಿಕಾಕ್ ಇವತ್ತು ನವಿಲುಗಳು ಇದ್ದಾವೆ, ನವಿಲುಗಳು ಯಾವುದು ನವಿಲುಗಳು ಆಗ್ಬೋದು, ರ್ಯಾಬಿಟು, ಈ ಹೆಣ್ಣುಗಳು, ಈ ಸಣ್ಣ ಜಾನುವಾರುಗಳಿಗೂ ಇರ್ತವೆ. ಸೊ ಇದರಿಂದ ಏನು ಮತ್ತೆ ಉಣ್ಣೆಗಳು ಹೋಗಿ ಕಚ್ತಾ ಇರ್ತದೆ. ಅದು ಎಲ್ಲರೂ ಕಚ್ಚಕ್ಕೂ ರಕ್ತ ಬೇಕಾದ್ರೆ ಅದು ಹುಡ್ಕೊಬೇಕು. ಸೊ ಆ ಸ್ಪಾಟ್ ನಾವು ತಕ್ಷಣ ಗುಡಿಸ್ಬಿಟ್ರೆ ಅಲ್ಲಿ ಆ ಟಿಕ್ನ ಉಣ್ಣೆಗಳನ್ನ ಕಂಟ್ರೋಲ್ ಮಾಡಿದರೆ ಅಲ್ಲಿ ತೀರಿ. ಆಮೇಲೆ ಪಶುಸಂಗೋಪನಾ ಇಲಾಖೆ ನಮ್ಮ ಕೈ ಜೋಡಿಸಿ ನಾವೇನು ಹೇಳಿದ್ವಿ, ಒಂದು ಮಂಗ ಡೆತ್ ತಕ್ಷಣ ಒಂದು ಕಮಿಟಿ ಮಾಡಿದ್ವಿ, ಅಟಾಪ್ಸಿ ಮಾಡೋಕ್ಕೆ ಒಂದು ಕಮಿಟಿ ಮಾಡಿದ್ವಿ. ಕಮಿಟಿ 4 ಜನ ಇರ್ತಾರೆ. ಗ್ರಾಮ ಪಂಚಾಯತಿ PDO ಇರ್ತಾರೆ, ನಮ್ಮ ವೈದ್ಯಾಧಿಕಾರಿಗಳು ಇರ್ತಾರೆ, ಫಾರೆಸ್ಟ್ ಆಫೀಸರ್ ಇರ್ತಾರೆ, ವೆಟರ್ನರಿ ಆಫೀಸರ್ ಇರ್ತಾರೆ. ನಾವು ವೆಟರ್ನರಿ ಆಫೀಸರ್ ಪಶುಸಂಗೋಪನಾ ವೈದ್ಯಕೀಯ ಅಲ್ಲ, ಅವ್ರು ಡಾಕ್ಟರ್ ಆಗಲಿ ಸ್ಟಾಫಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಮಾಡಿಕೊಟ್ಟು ನಮ್ಗೆ ಇದು ಕೊಡ್ತಾರೆ, ಮಾಡಿಕೊಡ್ತಾರೆ. ಅವ್ರಿಗೆ PP ಸ್ವಲ್ಪ ಒಂದು ಕಿಟ್ ಕೊಡಬೇಕಾದ್ರೆ ಕಿಟ್ ನಮ್ಮ ಕಡೆಯಿಂದ ಸ್ವಲ್ಪ PP ಕಿಟ್ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ಪ್ರೊಟೆಕ್ಷನ್ ಕಿಟ್ ಅಂತ ಹೇಳಿ PP ಕಿಟ್ ಪೂರ್ತಿ ಮುಂದೆ ನಾವು ಕೊಟ್ಟಿದ್ದೇವೆ ಅವರಿಗೆ. ಅವ್ರಿಗೂ DMP ಡೀಪ್ ಆಯಿಲ್ನೂ ಕೊಟ್ಟಿದ್ವಿ. ನೀವು ಡಿಲೇ ಆಗಲಿಲ್ಲಂಗೆ ಸತ್ಯ ಜಾಗನ ಬೇಗ ಗುಡಿಸ್ಬಿಟ್ಟು ಅಲ್ಲೇ ಪೋಸ್ಟ್ ಮಾರ್ಟಮ್, ಅಲ್ಲೇ ಅಟಾಪ್ಸಿ ಮಾಡಿ ಸುಟ್ಟು ಹಾಕ್ರಿ ಅಂತ ಹೇಳಿ ಹೋಗಿ ಕ್ಯಾರ್ಕಸ್ ಬಿ ಬಂಡ್ ಅಂತ ಹೇಳಿ ಅದು ಕಡೆ. ಜೊತೆಗೆ ನಮ್ಮ ವೆಟರ್ನರಿ ಅವರಿಗೆ ಅವ್ರಿಗೂ ಕಂಪಲ್ಸರಿ, ಫಾರೆಸ್ಟ್ ಅವ್ರಿಗೆ ಇದೆ. ಆಮೇಲೆ ಅರಣ್ಯ ಇಲಾಖೆಗೆ ಏನು ಹೇಳಿದ್ರೆ, ಈಗ ಜನರದಲ್ಲಿ ಈ ಬೇಸಿಗೆಗಾಲ ಮತ್ತು ಸ್ವಲ್ಪ ಟ್ರೆಕ್ಕಿಂಗ್ ಹೋಗೋದು ಜಾಸ್ತಿ. ಅವೆಲ್ಲ ಫಾರೆಸ್ಟ್ ಏರಿಯಾ ನಾವೇನು ತೋರಿಸಿದ್ದಲ್ಲ, ಈಗೇನು ಹೇಳಿದ ಎಲ್ಲ ಫಾರೆಸ್ಟ್ ವೈಲ್ಡ್ ಲೈಫ್ ಏರಿಯಾ. ಸೊ ಟ್ರೆಕ್ಕಿಂಗ್ ಒಂದು ಹೋಗೋದು ಜಾಸ್ತಿನ. ಇವ್ರಿಗೂ ಅರಣ್ಯ ಇಲಾಖೆಗೆ ಮನೆ ಜಿಲ್ಲಾಧಿಕಾರಿಗಳು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹೆಲ್ತ್ ಅಡ್ವೈಸರಿ ಅದು ಗೈಡ್ ಅಡ್ವೈಸ್ ಟೈಪ್, ನೀವು ಫುಲ್ ಕವರ್ ಆಗಿರಬೇಕು, ಟಿಕ್ ರಿಲ್ಪಂಟ್ ಹಾಕ್ಕೊಂಡು ಹೋಗಿರ್ಬೇಕು ಅಂತ ಅಡ್ವೈಸರಿ ಕೊಟ್ಟಿದ್ದೇವೆ. ನಿಮ್ಮ ಆಮೇಲೆ ಏನೇ ಜ್ವರ ಬಂದರೆ ತಕ್ಷಣ ಇದು ಮಾಡ್ಕೊಂಡು. ಆಮೇಲೆ ಇನ್ನೊಂದು ಏನು ಹೇಳಿದ್ರೆ, ಈ ಜಾನುವಾರುಗಳು ಮೂವ್ಮೆಂಟ್ ಆಗ್ತಿರ್ತವೆ. KFD ಇರುತ್ತೆ, ನಾನ್ KFD ಏರಿಯಾ. ಸೊ KFD ಏರಿಯಾದಿಂದ ನಾನ್ KFD ಏರಿಯಾಗೆ ಹೋದಾಗ ಅಲ್ಲಿ ಉಣ್ಣೆಗಳು ಇಲ್ಲ. ಬಟ್ ಈ ಜಾನುವಾರಿಗೆ ಹೋಗಬೇಕಾದ್ರೆ